ಬಿಬಿಎಂಪಿ ಕಚೇರಿಯ ಮೇಲೆ ಏಕಾಏಕಿ ಇಡಿ ದಾಳಿ ನಡೆಸಿದೆ. ಇವತ್ತು ಕೇಂದ್ರ ಕಚೇರಿಯಲ್ಲಿ ತೀವ್ರ ಶೋಧವನ್ನು ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಸಾರ್ವಜನಿಕರಿಂದ ದೂರು ಬಂದಂಥ ಹಿನ್ನೆಲೆಯಲ್ಲಿ ಕೇಂದ್ರ ಕಚೇರಿಯಲ್ಲೇ ಇವತ್ತು ಶೋಧ ಕಾರ್ಯ ನಡೆದಿದೆ. ಬಿಬಿಎಂಪಿ ಪ್ರಧಾನ ಅಭಿಯಂತರ ಚೀಫ್ ಎಂಜಿನಿಯರ್ ಪ್ರಹ್ಲಾದ್ ಕಚೇರಿಯಲ್ಲಿ ಶೋಧ ಕಾರ್ಯ ನಡೆದಿದೆ. ಬೋರ್ವೆಲ್ ವೈಟ್ ಟಾಪಿಂಗ್ ಇವೆರಡು ಹಗರಣ. ಬೋರ್ವೆಲ್ ಅಂದರೆ ನಾವು 1000 ಅಡಿ ಕೊರೆಸ್ಬಿಟ್ಟಿದ್ವಿ, 2000 ಅಡಿ ಕೊರೆಸ್ಬಿಟ್ಟಿದ್ವಿ ಅಂತ ಹೇಳಿ 100 ಅಡಿ ಕೂಡ ಕೆಲವು ಕಡೆ ಬೋರ್ವೆಲ್ ಕೊರೆಸಿಲ್ಲ, ಇದೊಂದು ಆರೋಪ. ಹಾಗಾಗಿ ಆ ಬೋರ್ವೆಲ್ ಕೊರೆಸಿದ್ದೀವಿ ಅಂತ ಹೇಳಿ, 1000 ಅಡಿ ಕೊರೆಸಿದ್ದೀವಿ ಅಂತ ಹೇಳಿ ಚೆನ್ನಾಗಿ ಹಣ ಎತ್ತುವಳಿ ಇವರು ಮಾಡಿದ್ದಾರೆ. ಇದೊಂದು ಭಾಗ. ವೈಟ್ ಟಾಪಿಂಗ್, ಕಿಲೋಮೀಟ್ರಿಗೆ 10 ಕೋಟಿ 12 ಕೋಟಿ ಅಂತೆಲ್ಲ ನಾವು ಸಿಮೆಂಟ್ ರಸ್ತೆ ಮಾಡಿಬಿಟ್ಟಿದ್ದೀವಿ, ಈ ಹೆಸರಲ್ಲಿಯೂ ಕೂಡ ಸಾವಿರಾರು ಕೋಟಿ ಲೂಟಿ ಆಗಿಬಿಟ್ಟಿದೆ ಅಂತೇನು ಆರೋಪ ಬಂದಿತ್ತೋ, ದೂರುಗಳು ಬಂದಿದ್ವೋ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಬಿಎಂಪಿ ಕಚೇರಿಯಲ್ಲಿ ಚೀಫ್ ಎಂಜಿನಿಯರ್ ಅವರ ಮೇಲೆ ಇಡಿ ದಾಳಿ ಆಯಿತು. ಕೆಲವು ಕಡೆ ಬೋರ್ವೆಲ್ಗಳ ಲೆಕ್ಕವನ್ನು ಕೊಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಕೆಲವು ಮಾಹಿತಿ ಇದೆ, ಗೊತ್ತಿಲ್ಲ. ಇನ್ನೂ ಕೂಡ ಇಡಿ ಅಧಿಕಾರಿಗಳು ಇದರ ಬಗ್ಗೆ ಅಫಿಷಿಯಲ್ ಆಗಿ ಮಾಹಿತಿಯನ್ನು ಕೊಡಲಿ. ಬೆಂಗಳೂರು ವ್ಯಾಪ್ತಿಯಲ್ಲಿ ಬಿಬಿಎಂಪಿ ಕೊರೆಸಿದಂಥ ಬೋರ್ವೆಲ್ಗಳು 9,000 ಕೋಟಿ ಹಗರಣ ಮಾಡಿದ್ದಾರೆ ಇದರಲ್ಲಿ ಟೋಟಲ್ ಆಗಿ ಅಂತ ಆರೋಪ ಇದೆ. 9,000 ಕೋಟಿಗಳ ಹಗರಣ ಆಗಿದೆ. ವೈಟ್ ಟಾಪಿಂಗ್, ಬೋರ್ವೆಲ್ ಎಲ್ಲ ಸೇರಿಸ್ಕೊಂಡು 9,000 ಕೋಟಿವರೆಗೂ ಹಗರಣ ಆಯಿತು ಅಂತ. 2016, 17, 18ನೇ ಸಾಲಲ್ಲಿ 968 ಕೋಟಿ ಖರ್ಚು ಮಾಡಿ ಕೊಳವೆ ಬಾವಿಗಳನ್ನು ಕೊರೆಯೋದಕ್ಕೆ ಶುರು ಮಾಡಿದರು. 976 ಶುದ್ಧ ಕುಡಿಯುವ ನೀರಿನ ಘಟಕ, 9,588 ಕೊಳವೆ ಬಾವಿಗಳಲ್ಲಿ 10% ಕೊಳವೆ ಬಾವಿಗಳ ದಾಖಲೆ ಕೊಡೋದಕ್ಕೂ ಕೂಡ ಫೇಲ್ ಆಗಿದ್ದಾರೆ. ಒಂದು 950 ಕೊಡ್ರಿ, 9,500 ಬೇಡ ಅಂತ ಕೇಳಿದ್ರು ಕೂಡ ಆ ದಾಖಲೆ ಇವ್ರ ಬಳಿಯಲ್ಲಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಏನಾಯಿತು ಈ ಹಣ ಕೊಳವೆ ಬಾವಿಯಲ್ಲಿ, ಎಲ್ಲಿ ವೈಟ್ ಟಾಪಿಂಗ್ ರಸ್ತೆ, ಎಲ್ಲವನ್ನು ಇಟ್ಕೊಂಡು ಕೂಡ ಇವತ್ತು ತನಿಖೆಯನ್ನು ಮಾಡಿದ್ದಾರೆ. 100 ಅಡಿ ಕೂಡ ಬಾವಿ ಕೊರೆದಿಲ್ಲ, 2,000 ಅಡಿ ಕೊರೆದು ಬಿಟ್ಟಿದ್ದೀವಿ ಅಂಥೇಳಿ ಒಂದು ಲೆಕ್ಕವನ್ನು ತೋರಿಸಲಾಗಿದೆ. 956 ಕೋಟಿ ರೂಪಾಯಿಗಳ ಬಿಲ್ಲನ್ನು ಕ್ಲೈಮ್ ಮಾಡಿದರು ಬಿಬಿಎಂಪಿ ಎಂಜಿನಿಯರ್. ಇಷ್ಟೊಂದು ಪ್ರಮಾಣದಲ್ಲಿ ದಾಖಲೆ ಕೊಡೋದಕ್ಕೆ ಇದೀಗ ಫೈಲ್ ಆಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಇಡಿ ಅಧಿಕಾರಿಗಳು ಬಾವಿಯ ಆಳ ಅಗಲವನ್ನು ಚೆಕ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ರೆಕಾರ್ಡ್ಸ್ ವೆರಿಫಿಕೇಶನ್ ಅಂತ ಇರ್ತದೆ. ನಿಮಗೆ ಬಿಬಿಎಂಪಿಯಲ್ಲಿ ಹಲವಾರು ಕಾಮಗಾರಿಗಳಿರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲನೂ ಇದೆ. ಇವತ್ತು ಎಲ್ಲ ಆಫೀಸರ್ಸ್ ಬೇರೆ ಬೇರೆ ಕಡೆ ಇದ್ದಿದ್ದಕ್ಕೆ ನನ್ನ ಆಫೀಸಲ್ಲಿ ಕಮಿಷನರ್ ಅವ್ರು ಕರೆದು ಏನು ಕೇಳಿ ಅಂತ ಹೇಳಿದರೆ, ಆ ರೀತಿಯಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅವರಿಗೆಲ್ಲ ನಮ್ಮ ಸಹಕಾರಗಳು ಕೊಡ್ತಾ ಇದ್ದೀವಿ, ನಮ್ಮ ದಾಖಲೆಗಳು ಕೊಡ್ತಾ ಇದ್ದೀವಿ. ಅವ್ರು ಏನೇನು ಕೇಳ್ತಾರೋ ಅದೆಲ್ಲ ಕೊಡ್ತಾರೆ. ಹಾಗೆ ಇವತ್ತು ಇಂಟ್ರೊಡಕ್ಷನ್ ಮೀಟಿಂಗ್ ನಡೀತಾ ಇದೆ. ಯಾವ್ಯಾವ ಕಚೇರಿಯಲ್ಲಿ ಯಾರ್ಯಾರು ಮುಖ್ಯಸ್ಥರಿದ್ದಾರೆ ಅವ್ರದ್ದೆಲ್ಲ ಮೀಟಿಂಗ್ ನಡೀತಾ ಇದೆ. ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀವಿ. ಸೊ ಮುಂದಿನ ಕೆಲಸ ಅವ್ರು ಮಾಡ್ತಾರೆ. ಹೌದು, ಇವಾಗ